ಬೆಳಗಿನ ಬೆಳಕು. ಅರಣ್ಯಕಾಂಡ 11ನೇ ಅಧ್ಯಾಯ 7-9 ವಾಕ್ಯ. ಪರಲೋಕದಿಂದ ಬಂದ ರೊಟ್ಟಿ ಭಾಗ 7. ಮನ್ನಾ ಎಂದರೇನು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅದು ಹೇಗಿತ್ತು, ಅದರ ರುಚಿ ಹೇಗಿತ್ತು, ಅದು ಇಬ್ಬನಿಯೊಂದಿಗೆ ಹೇಗೆ ಕೆಳಗೆ ಇಳಿಯಿತು, ಇಸ್ರಾಯೇಲರು ಅದನ್ನು ಹೇಗೆ ಕೂಡಿಸಿಕೊಂಡರು ಮತ್ತು ಅರಣ್ಯದಲ್ಲಿ ಯೆಹೋವನು ಪ್ರತಿದಿನವೂ ತನ್ನ ಜನರನ್ನು ನಂಬಿಗಸ್ತಿಕೆಯಿಂದ ಹೇಗೆ ಪೋಷಿಸಿದನು ಎಂಬುದನ್ನು ನಾವು ನೋಡಿದ್ದೆವು. ಈಗ ನಾವು ಅದಕ್ಕಿಂತಲೂ ಶ್ರೇಷ್ಠವಾದ ವಿಷಯಕ್ಕೆ ಬರೋಣ. ಮನ್ನವು ಇಸ್ರಾಯೇಲರ ಶರೀರಕ್ಕೆ ಕೇವಲ ಆಹಾರವಾಗಿರಲಿಲ್ಲ, ಅದು ಪರಲೋಕದಿಂದ ಬಂದ ಸತ್ಯವಾದ ರೊಟ್ಟಿಯ ಮೆರಳು ಮತ್ತು ಮುನ್ಸೂಚನೆಯೂ ಆಗಿತ್ತು. ಯೆಹೋವನು ಮೋಶೆಗೆ, ಇಗೋ, ನಾನು ನಿನಗೋಸ್ಕರ ಆಕಾಶದಿಂದ ಅಂದರೆ ಪರಲೋಕದಿಂದ ಆಹಾರವನ್ನು ಸುರಿಸುವೆನು ಎಂದು ಹೇಳಿದನು. ವಿಮೋಚನಕಾಂಡ 14ನೇ ಅಧ್ಯಾಯ 4 ನೋಡಿ. ಕೀರ್ತನೆಗಾರನು ಸಹ ಆತನು ಅವರು ತಿನ್ನುವುದಕ್ಕೆ ಮನ್ನವನ್ನು ಸುರಿಸಿದನು, ಪರಲೋಕದ ರೊಟ್ಟಿಯನ್ನು ಅವರಿಗೆ ಕೊಟ್ಟನು. ಅವರು ದೇವದೂತರ ಆಹಾರವನ್ನು ತಿಂದರು, ಅವರಿಗೆ ತೃಪ್ತಿಯಾಗುವಷ್ಟು ಕೊಟ್ಟನು ಎಂದು ಹೇಳಿದ್ದಾನೆ. ಕೀರ್ತನೆ 78ನೇ ಅಧ್ಯಾಯ 24-25 ಆದುದರಿಂದ ಮನ್ನವನ್ನು ಪರಲೋಕದಿಂದ ಬಂದ ರೊಟ್ಟಿ ಎಂದು ಕರೆಯಲಾಯಿತು. ಅದು ಭೂಮಿಯಿಂದ ಬಂದದಲ್ಲ, ಈಜಿಪ್ಟ್ನಿಂದ ಬಂದದಲ್ಲ, ಅದು ಮೇಲಿನಿಂದ ಇಳಿದು ಬಂತು. ಬೇರೆ ಯಾವುದೂ ಅವರನ್ನು ಬದುಕಿಸಲು ಸಾಧ್ಯವಿಲ್ಲ. ಒಣ ಹಾಗೂ ಶೂನ್ಯವಾದ ಅರಣ್ಯದಲ್ಲಿ ಯೆಹೋವನು ಅದನ್ನು ತನ್ನ ಜನರಿಗೆ ಕೊಟ್ಟನು. ಆದರೆ ಪರಲೋಕದಿಂದ ಬಂದ ರೊಟ್ಟಿ, ನಿಜವಾದ ರೊಟ್ಟಿ ಯಾರು? ನಮ್ಮ ಕರ್ತನು ಇದಕ್ಕೆ ಸ್ಪಷ್ಟವಾಗಿ ಉತ್ತರಿಸಿದ್ದಾನೆ. ಯೋಹಾನ 6ನೇ ಅಧ್ಯಾಯದಲ್ಲಿ ಮನ್ನದ ಕುರಿತು ಮಾತನಾಡಿದ ನಂತರ ಆತನು ಹೀಗೆ ಹೇಳಿದನು, ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ. ಯೋಹಾನ 6ನೇ ಅಧ್ಯಾಯ 33. ನಂತರ ಆತನು ಸ್ಪಷ್ಟವಾಗಿ ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಎಂದನು. ಯೋಹಾನ 6:35 ವಾಕ್ಯ. ಅರಣ್ಯದಲ್ಲಿದ್ದ ಮನ್ನವು ಕೇವಲ ನೆರಳಾಗಿತ್ತು, ಕ್ರಿಸ್ತನೇ ಸತ್ಯವಾದ ರೊಟ್ಟಿ. ಇಸ್ರಾಯೇಲರು ನೆರಳನ್ನು ತಿಂದರು, ಆದರೆ ಸತ್ಯವಾದ ರೊಟ್ಟಿ ತಂದೆಯು ಕಳಿಸಿಕೊಟ್ಟ ಆತನ ಮಗನೇ ಆಗಿದ್ದಾನೆ. ಆತನು ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ ಎಂದು ಹೇಳಿದನು. ಯೋಹಾನ 6ನೇ ಅಧ್ಯಾಯ 51 ವಾಕ್ಯ. ಪಿತೃಗಳು ಅರಣ್ಯದಲ್ಲಿ ಮನ್ನವನ್ನು ತಿಂದರೂ ಸತ್ತು ಹೋದರು. ಮನ್ನವು ಅವರ ಶರೀರವನ್ನು ಸ್ವಲ್ಪ ಕಾಲ ಪೋಷಿಸಿದ ಹೊರತು ಅವರಿಗೆ ನಿತ್ಯ ಜೀವವನ್ನು ನೀಡಲು ಸಾಧ್ಯವಾಗಲಿಲ್ಲ. ಆದರೆ ಕ್ರಿಸ್ತನು ಈ ರೊಟ್ಟಿಯನ್ನು ತಿನ್ನುವವನು ಎಂದಿಗೂ ಜೀವಿಸುವನು ಎಂದು ಹೇಳಿದನು. ಯೋಹಾನ 6:58 ವಾಕ್ಯ. ಇದು ನೆರಳಿಗೆ ಮತ್ತು ನಿಜತ್ವಕ್ಕೆ ಇರುವ ವ್ಯತ್ಯಾಸವನ್ನು ನಮಗೆ ತೋರಿಸುತ್ತದೆ. ಮನ್ನವು ಪರಲೋಕದಿಂದ ಬಂದು ಇಸ್ರಾಯೇಲರ ಅರಣ್ಯ ಯಾತ್ರೆಗೆ ಆಹಾರವಾಗಿತ್ತು, ಆದರೆ ಕ್ರಿಸ್ತನು ತಂದೆಯಿಂದ ಬಂದು ಮುಂಬರುವ ಯುಗಕ್ಕೂ ತಲುಪುವಂತಹ ಜೀವವನ್ನು ನೀಡುತ್ತಾನೆ. ಈಗ ಆ ಮನ್ನವು ಅರಣ್ಯದಲ್ಲಿ ಇಸ್ರಾಯೇಲರನ್ನು ಹೇಗೆ ಪೋಷಿಸಿತು ಎಂಬುದನ್ನು ನೋಡೋಣ. ಆ ಬಂಜರು ಭೂಮಿಯಲ್ಲಿ ಉಳಲು ಹೊಲವಿರಲಿಲ್ಲ, ಕುಯ್ಯಲು ಬೆಳೆ ಇರಲಿಲ್ಲ ಮತ್ತು ರೊಟ್ಟಿಯನ್ನು ಕೊಳ್ಳಲು ಅವಕಾಶವಿರಲಿಲ್ಲ. ಪ್ರತಿದಿನವೂ ಅವರಿಗೆ ಬೇಕಾದದ್ದು ಮ್ಯಾಲಿಂದಲೇ ಬರಬೇಕಾಗಿತ್ತು. ಯೆಹೋವನು ಅವರನ್ನು ಪೋಷಿಸದೇ ಇದ್ದಿದ್ದರೆ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಅದೇ ರೀತಿಯಲ್ಲಿ ನಾವು ಈ ಪ್ರಸ್ತುತ ಲೋಕವೆಂಬ ಅರಣ್ಯದಲ್ಲಿ ನಡೆಯುತ್ತಿದ್ದೇವೆ. ನಮ್ಮನ್ನು ಪೋಷಿಸುವುದು ಈ ಲೋಕದ ಜ್ಞಾನವಲ್ಲ, ಕ್ರಿಸ್ತನ ಮುಖಾಂತರ ಸಿಗುವ ದೇವರ ವಾಕ್ಯ ಮತ್ತು ಕ್ರಿಸ್ತನ ಮಾದರಿಯೇ ನಮ್ಮನ್ನು ಪೋಷಿಸುತ್ತದೆ. ನಮ್ಮನ್ನು ಕರ್ತನು ಅರಣ್ಯದಲ್ಲಿ ಶೋಧಿಸಲ್ಪಟ್ಟಾಗ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಉತ್ತರಿಸಿದನು. ಮತ್ತಾಯ 4ನೇ ಅಧ್ಯಾಯ 4. ಆತನು, ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವೂ ಜೀವವೂ ಆಗಿದೆ ಎಂದು ಸಹ ಹೇಳಿದನು. ಯೋಹಾನ 6ನೇ ಅಧ್ಯಾಯ 63 ವಾಕ್ಯ.
ಆದುದರಿಂದ ಕ್ರಿಸ್ತನು ನಮಗೆ ದೇವರ ವಾಕ್ಯವನ್ನು ನೀಡುತ್ತಾನೆ. ನಾವು ದಣಿದಾಗ ಆತನ ಮಾತುಗಳು ನಮ್ಮನ್ನು ಎತ್ತಿ ಹಿಡಿಯುತ್ತವೆ. ನಾವು ಭಯಪಟ್ಟಾಗ ಆತನ ಮಾತುಗಳು ನಮಗೆ ಬಲ ನೀಡುತ್ತವೆ. ನಾವು ಶೋಧನೆಗೆ ಒಳಗಾದಾಗ ಆತನ ಮಾದರಿಯು ನಮ್ಮನ್ನು ಸ್ಥಿರಗೊಳಿಸುತ್ತದೆ. ನಾವು ಗೊಂದಲಕ್ಕೊಳಗಾದಾಗ ಆತನ ಬೋಧನೆಯು ನಮಗೆ ಬೆಳಕನ್ನು ನೀಡುತ್ತದೆ. ಪೇತ್ರನು ಹೀಗೆ ಹೇಳುತ್ತಾನೆ, ಕ್ರಿಸ್ತನು ನಿಮಗೋಸ್ಕರ ಶ್ರಮಪಟ್ಟು ನೀವು ತನ್ನ ಹೆಜ್ಜೆ ಜಾಡಿಯಲ್ಲಿ ನಡೆಯಬೇಕೆಂದು ನಿಮಗೊಂದು ಮಾದರಿಯನ್ನು ಬಿಟ್ಟು ಹೋದನು ಎಂಬುದಾಗಿ. 1 ಪೇತ್ರ 2ನೇ ಅಧ್ಯಾಯ 21ನೇ ವಾಕ್ಯ. ಆದ್ದರಿಂದ ಕ್ರಿಸ್ತನು ದೂರದಿಂದ ಕೇಳುವ ಕೇವಲ ರೊಟ್ಟಿಯಷ್ಟೇ ಅಲ್ಲ, ಆತನು ನಾವು ನಿಜವಾಗಿ ಸ್ವೀಕರಿಸಿ ಪೋಷಿಸಲ್ಪಡಬೇಕಾದ ರೊಟ್ಟಿಯಾಗಿದ್ದಾನೆ. ನಾವು ಆತನ ಮಾತುಗಳನ್ನು ಅಂಗೀಕರಿಸಬೇಕು, ಆತನ ಹೆಜ್ಜೆಗಳನ್ನು ಅನುಸರಿಸಬೇಕು, ಆತನ ಮನಸ್ಸನ್ನು ಅರಿತುಕೊಳ್ಳಬೇಕು ಮತ್ತು ಆತನು ನಮ್ಮ ಮುಂದೆ ತೋರಿಸಿದ ಜೀವನದಂತೆ ಜೀವಿಸಬೇಕು. ಅಲ್ಲದೆ ಇಡೀ ಪ್ರಯಾಣಕ್ಕೆ ಆ ಮನ್ನ ಸಂಪೂರ್ಣವಾಗಿ ಸಾಕಾಗಿತ್ತು. ಇಸ್ರಾಯೇಲರು ಐಗುಪ್ತದಿಂದ ಆಹಾರ ಪದಾರ್ಥಗಳನ್ನು ತರಬೇಕಾಗಿಲ್ಲ. ಅವರು ಬೇರೊಂದು ರೀತಿಯ ರೊಟ್ಟಿಗಾಗಿ ಅರಣ್ಯವನ್ನು ಹುಡುಕಬೇಕಾಗಲಿಲ್ಲ. ಯೆಹೋವನು ಕೊಟ್ಟದ್ದು ಮೊದಲನೇ ಬೆಳಗಿನಿಂದ ಕೊನೆಯವರೆಗೂ ಸಂಪೂರ್ಣ ಸಾಕಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ ಇಡೀ ಪ್ರಯಾಣಕ್ಕೆ ಕ್ರಿಸ್ತನೇ ಸಾಕಾಗಿದ್ದಾನೆ. ನಮಗೆ ಐಗುಪ್ತದ ಜ್ಞಾನದ ಅಗತ್ಯವಿಲ್ಲ. ನಮಗೆ ಮನುಷ್ಯರ ತತ್ವಜ್ಞಾನಗಳ ಅವಶ್ಯವಿಲ್ಲ. ನಮ್ಮ ಆತ್ಮಗಳಿಗೆ ಮತ್ತೊಂದು ಆಹಾರದ ಅಗತ್ಯವಿಲ್ಲ. ಕ್ರಿಸ್ತನ ಮುಖಾಂತರ ಮತ್ತು ಪವಿತ್ರ ಶಾಸ್ತ್ರದ ಮುಖಾಂತರ ತಂದೆಯು ನಮಗೆ ಬೇಕಾದ ಎಲ್ಲವನ್ನು ಈಗಾಗಲೇ ಕೊಟ್ಟಿದ್ದಾನೆ. ಪೇತ್ರನು ಹೀಗೆ ಹೇಳುತ್ತಾನೆ, ದೈವ ಪ್ರೇರಿತವಾದ ಪ್ರತಿಯೊಂದು ಸತ್ಯವೇದದ ವಚನವು ಉಪದೇಶಕ್ಕೂ ಖಂಡನೆಗೂ ಭಕ್ತಿಗೂ ಬೇಕಾದ ಎಲ್ಲವನ್ನು ಆತನ ದೈವಿಕ ಶಕ್ತಿಯು ನಮಗೆ ದಯಪಾಲಿಸಿದೆ. 2 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯ. ಮತ್ತು ಪೌಲನು ಹೀಗೆ ಹೇಳುತ್ತಾನೆ, ತಿದ್ದುಪಡಿಗೂ ನೀತಿಯ ಶಿಕ್ಷಣಕ್ಕೂ ಪ್ರಯೋಜನವಾಗಿದೆ. ಆದುದರಿಂದ ದೇವರ ಮನುಷ್ಯನು ಸಂಪೂರ್ಣವಾಗಿ ಸಿದ್ಧನಾಗಿ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಸನ್ನದ್ಧನಾಗುತ್ತಾನೆ. 2 ತಿಮೋಥೆಯನಿಗೆ 3ನೇ ಅಧ್ಯಾಯ 16ರಿಂದ 17ರ ವಾಕ್ಯ. ಇದರರ್ಥ ಪರಲೋಕದ ರೊಟ್ಟಿಯು ಪರಿಪೂರ್ಣವಾದ ಪೋಷಣೆಯಾಗಿದೆ. ಕ್ರಿಸ್ತನಲ್ಲಿ ಯಾವುದೂ ಕೊರತೆ ಇಲ್ಲ. ಯೆಹೋವನು ನಮಗೆ ನೀಡಿರುವ ವಾಕ್ಯದಲ್ಲಿ ಯಾವುದೂ ಕಡಿಮೆ ಇಲ್ಲ. ನಾವು ಅದನ್ನು ಸಂಗ್ರಹಿಸಿ ನಂಬಿ ಅದಕ್ಕೆ ವಿಧೇಯರಾದರೆ ಅದು ಕೊನೆಯವರೆಗೂ ನಮ್ಮನ್ನು ಕಾಯ್ದುಕೊಳ್ಳಲು ಸಾಕಾಗುತ್ತದೆ. ಇಸ್ರಾಯೇಲರು 40 ವರ್ಷಗಳ ಕಾಲ ಆ ಮನ್ನವನ್ನು ತಿಂದರು. ವಿಮೋಚನಕಾಂಡ 16ನೇ ಅಧ್ಯಾಯ 35ರಲ್ಲಿ ಹೀಗೆ ಹೇಳುತ್ತದೆ, ಇಸ್ರಾಯೇಲರು ತಾವು ವಾಸಿಸುವ ದೇಶಕ್ಕೆ ತಲುಪುವವರೆಗೂ 40 ವರ್ಷಗಳ ಕಾಲ ಮನ್ನವನ್ನು ತಿಂದರು. ಅವರು ಅದನ್ನು ಕೇವಲ ಅಲ್ಪ ಕಾಲದವರೆಗೆ ತಿನ್ನಲಿಲ್ಲ. ಕೇವಲ ಒಂದು ಹಬ್ಬದಲ್ಲಿ ಅಥವಾ ಪ್ರಯಾಣದ ಕಠಿಣ ಹಂತದಲ್ಲಿ ಮಾತ್ರ ತಿನ್ನಲಿಲ್ಲ. ಅವರು ತಮ್ಮ ಇಡೀ ಅರಣ್ಯ ಜೀವನದುದ್ದಕ್ಕೂ ಅದನ್ನು ತಿಂದರು. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಶಾರೀರಿಕ ಪ್ರಯಾಣದಾದ್ಯಂತ ಕ್ರಿಸ್ತನಿಂದ ಪೋಷಿಸಲ್ಪಡಬೇಕು. ನೂತನ ಸೃಷ್ಟಿಯ ನಡಿಗೆಯಲ್ಲಿ ನಾವು ಪರಲೋಕದ ರೊಟ್ಟಿಗಿಂತ ದೊಡ್ಡವರಾಗುವ, ಅದರ ಅಗತ್ಯವಿಲ್ಲದೆ ಹೋಗುವ ಯಾವುದೇ ಹಂತವಿಲ್ಲ. ಎಳೆಯ ನಂಬಿಗಸ್ತನಿಗೆ ಈ ರೊಟ್ಟಿಯ ಅಗತ್ಯವಿದೆ. ಯೆಹೋವನ ಹಿರಿಯರ ಸೇವಕನಿಗೂ ಈ ರೊಟ್ಟಿಯ ಅಗತ್ಯವಿದೆ. ಇಕ್ಕಟ್ಟಾದ ಮಾರ್ಗವನ್ನು ಈಗಷ್ಟೇ ಪ್ರಾರಂಭಿಸಿದವನು ಇದನ್ನು ಸಂಗ್ರಹಿಸಬೇಕು ಮತ್ತು ಅನೇಕ ವರ್ಷಗಳಿಂದ ನಡೆದವನು ಸಹ ಇದನ್ನು ಸಂಗ್ರಹಿಸಬೇಕು. ನಾವು ಈ ಪ್ರಸ್ತುತ ಶರೀರದಲ್ಲಿ ಇರುವವರೆಗೂ ನಮಗೆ ಆತನ ಮಾತುಗಳು ಅಗತ್ಯ. ಜೀವ ಮತ್ತು ಕ್ರಿಸ್ತನ ಮಾದರಿಯು ಅಗತ್ಯವಿದೆ. ನಾವು ಈ ಅರಣ್ಯದಲ್ಲಿ ಇರುವವರೆಗೂ ನಾವು ಇದನ್ನು ಸ್ವೀಕರಿಸಲೇಬೇಕು. ಆದರೆ ಈ ರೊಟ್ಟಿಯು ಎಷ್ಟು ಕಾಲ ಬೀಳುತ್ತಿತ್ತು ಎಂಬುದರ ಕುರಿತು ನಾವು ಒಂದು ವಿಷಯವನ್ನು ಗಮನಿಸಬೇಕು. 40 ವರ್ಷಗಳ ನಂಬಿಗಸ್ತ ಪೋಷಣೆಯ ನಂತರ ಅದು ಅಂತಿಮವಾಗಿ ನಿಂತು ಹೋದ ದಿನದ ಬಗ್ಗೆ ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಇದೆ. ಅದೇನೆಂದರೆ ಮನ್ನಾ ಬರಲೇ ಇಲ್ಲ. ನೆಲದ ಮೇಲೆ ಒಂದೇ ಒಂದು ಹನಿಯೂ ಕಾಣಿಸಲಿಲ್ಲ ಮತ್ತು ಅದು ಮತ್ತೆಂದೂ ಕಾಣಿಸಿಗಲಿಲ್ಲ. ಯೆಹೋವನು ತನ್ನ ಜನರಿಗೆ ಆಹಾರ ನೀಡುವುದನ್ನು ಏಕೆ ನಿಲ್ಲಿಸಿದನು? ಆತನು ಅವರನ್ನು ಮರೆತು ಬಿಟ್ಟಿದ್ದರಿಂದಲೇ ಅಥವಾ ಕಡೆಗೆ ಅದಕ್ಕಿಂತ ಶ್ರೇಷ್ಠವಾದದ್ದು ಬಂದಿದ್ದರಿಂದಲೇ. ಇದನ್ನು ನಾಳೆ ನಾವು ಮುಂದುವರಿಸೋಣ.
ಪ್ರಾರ್ಥನೆ. ನನ್ನ ಪ್ರೀತಿಯ ತಂದೆಯೇ, ನಿನ್ನ ಪ್ರೀತಿಯ ಮಗನಾದ ಪರಲೋಕದ ನಿಜವಾದ ರೊಟ್ಟಿಯನ್ನು ಕಳಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮನ್ನವು ಇಸ್ರಾಯೇಲರನ್ನು ಒಂದು ದಿನದ ಮಟ್ಟಿಗೆ ಪೋಷಿಸಿತು, ಆದರೆ ಕ್ರಿಸ್ತನು ಎಂದೆಂದಿಗೂ ಅಂತ್ಯವಿಲ್ಲದ ಜೀವವನ್ನು ನೀಡುತ್ತಾನೆ. ಕ್ರಿಸ್ತನ ಮುಖಾಂತರ ನಿನ್ನ ವಾಕ್ಯಗಳನ್ನು ಸ್ವೀಕರಿಸಲು, ಆತನ ಹೆಜ್ಜೆಗಳನ್ನು ಅನುಸರಿಸಲು ಮತ್ತು ಆತನ ಮನಸ್ಸನ್ನು ಅರಿಯಲು ನಮಗೆ ಕಲಿಸಿಕೊಡು. ನೀನು ಈಗಾಗಲೇ ಆತನಲ್ಲಿ ನಮಗೆ ಬೇಕಾದಷ್ಟನ್ನು ಕೊಟ್ಟಿರುವಾಗ ನಾವು ಐಗುಪ್ತರ ಆಹಾರವನ್ನು ಹುಡುಕದಂತೆ ನಮ್ಮನ್ನು ಕಾಯು. ಕ್ರಿಸ್ತನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನೀನು ಮಾಡಿರುವ ಈ ನಿಬಂಧನೆ, ಈ ಪೋಷಣೆಯಲ್ಲಿ ನಾವು ತೃಪ್ತರಾಗಿರಲಿ. ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡಿರಿ, ಆತನನ್ನು ಶರಣು ಹೊಂದಿದ್ದ ಮನುಷ್ಯನೂ ಧನ್ಯನು. ಕೀರ್ತನೆ 34:8. ಜೀವವುಳ್ಳ ರೊಟ್ಟಿಯಾದ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.